ಯಾವುದೇ ತರದ ಉದ್ಯೋಗ ಭದ್ರತೆ ಯಾವುದೂ ಇಲ್ಲ. ಅವ್ರಿಗೆ ಯಾವ ತರ ಆದ್ರೂ ಸರ್ಕಾರದ ಮೂಲದಿಂದ ಆನ್ಸರ್ಗಳೆಲ್ಲ ಕೊಟ್ಟಿದ್ದೀರಿ. ಆದ್ರೆ ಅವ್ರಿಗೆ ಇನ್ನೂ ಭದ್ರತೆ ವೇಜಸ್ ಏನಿದೆ ಅದನ್ನು ಇರ್ಬೋದು, ಅತಿ ಹೆಚ್ಚು ಕೊಡ್ತಾ ಇರ್ಬೋದು ನಮ್ಮ ರಾಜ್ಯದಲ್ಲಿ. ಆದ್ರೆ ಮಿನಿಮಮ್ ವೇಜಸ್ ಅವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆಗೆ ಹೋಗಿ ಅವರು ಸರ್ವೆ ಮಾಡಿ ಕೆಲಸಗಳನ್ನ ಮಾಡ್ತಿರೋದ್ರಿಂದ ನಿಮ್ಗೆ ನಾನೇನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಅವ್ರಿಗೆ ಸೇವಾ ಭದ್ರತೆ ಯಾವ ತರ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾಹಿತಿ ಮಾನ್ಯ ಅಧ್ಯಕ್ಷರೇ. ಅಕ್ಕ ಅವರೇ ಒಂದು ಸೆಕೆಂಡ್, ನಿನ್ನೆ ಅವರು ಸ್ಯಾಟರ್ಡೆ ಎಲ್ಲರ ಪರ ಅವ್ರು ಕೇಳ್ತಿದ್ರು, ಸ್ಯಾಟರ್ಡೆ ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೂ ಅಷ್ಟೇ ಮೆಮೊರಂ ಕೊಟ್ಟಾರ ಅಕ್ಕ ಅವರೇ. ಅದಕ್ಕಾಗಿ ನಮ್ಮ ದರ್ಶನ್ ಅವರು ಸರಿಯಾಗಿ ಮಾಹಿತಿ ಕೇಳ್ಯಾರ. ತಮ್ಮ ವಿನಂತಿ ಅಷ್ಟೇ ರಾಜ್ಯ ಸರ್ಕಾರಕ್ಕೆ, ತಾವು ಜಾಸ್ತಿ ಮಾಡಿ ಹೇಳ್ತಾ ಇದ್ರಿ, ಬಟ್ ಅವರು ಜಾಸ್ತಿ ನಿನ್ನೆ ಎಲ್ಲ MLA ಮನೆ ಹೋಗಿ ಮೆಮೊರಂ ಕೊಟ್ಟಾರ. ಅದಕ್ಕೆ ಅದಕ್ಕಾಗಿ ತಾವು ಜಾಸ್ತಿ ಅವರಿಗೆ ಸ್ಯಾಲರಿ ಮಾಡಬೇಕು. ಆಮೇಲೆ ತಾವು ಅವರು ಎಲ್ಲ ಡಿಟೇಲ್ ಹೇಳಿದ್ದಾರೆ. ಅಕ್ಕ ಅವ್ರೆ ನಮ್ ಮುಗಿಸ್ತೀನಿ, ನಮ್ಮ ಜಾಸ್ತಿ ಮಾತಾಡಲ್ಲ. ಅದಕ್ಕಾಗಿ ಅವ್ರಿಗೆ ಎಲ್ಲಾ ಕಡೆ ಅಥವಾ ಕೆಲಸ ಮಾಡ್ತಾ ತಾವು ಒಪ್ಕೊಂಡಿರಿ. ಅದಕ್ಕಾಗಿ ಜಾಸ್ತಿ ಸ್ಯಾಲರಿ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಧ್ಯಕ್ಷರೇ, ಅಂಗನವಾಡಿ ಟೀಚರ್ PUC ಪಾಸ್ ಆದವರಿಗೆ ಮೆರಿಟ್ ಮೇಲೆ ತೊಲಗುತ್ತಾರೆ ಅಧ್ಯಕ್ಷರೇ. ಪ್ರತಿ ಒಂದು ತಾಲೂಕದಾಗ 4 ಜನ ಅಧ್ಯಕ್ಷರೇ PUC ಸೈನ್ಸ್ 85-95% ಇದ್ದವರು ಅಂಗನವಾಡಿ ಟೀಚರ್ ಆಗ್ಯಾರ ಅಧ್ಯಕ್ಷರೇ. ವೆರಿ ಟ್ಯಾಲೆಂಟೆಡ್. ಅವ್ರಿಗೆ ದಯಮಾಡಿ ಅಲ್ಲಿ 15 ಮಕ್ಕಳು ಇರಲಿ ಅವ್ರ ಉಪಯೋಗ ಆಗೋದಕ್ಕಿಂತ KPS ಶಾಲೆಗಳೊಳಗೆ ಇಂಗ್ಲಿಷ್ ಕಲಿಸೋರು ಬೇಕಾಗ್ಯದ. ಅವ್ರು ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಸೈನ್ಸ್ ಫ್ಲೂಯೆಂಟ್ ಅವ್ರು. ದಯಮಾಡಿ ಅವ್ರಿಗೆ ಆ KPS ಶಾಲೆಗಳಿಗೆ ಮಾಡ್ಕೊಡ್ರಿ. ಒಂದ್ 4 ವರ್ಷ ನೀವು ಅಲ್ಲೇ ಇಟ್ರಿ ಅಂದ್ರೆ ಅವ್ರಿಗೆ ಕಲ್ತಿದ್ದು ನೆನ್ಪು ಹೋಗ್ತಾವ್ರಿ. ದಯಮಾಡಿ ರಿಕ್ವೆಸ್ಟ್ ಇದೆ. ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಶಾಸಕರು ಹೇಳ್ತಾರೆ ಮೆಮೊರಂಡಮ್ ಕೊಟ್ಟಿದ್ದಾರಂತೆ, ಮಾಡಬೇಕು, ಬಹಳಷ್ಟು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇದು ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಕಣ್ ತೆಗಿಬೇಕಾಗುತ್ತೆ. ಬರೀ ರಾಜ್ಯ ಸರ್ಕಾರ ಕಡೆ ಬಟ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ತಮಗೆ ಹೇಳಿದೆ, 9,800 ರೂಪಾಯಿಯನ್ನ ನಾವು ಕೊಡುವಂತ ಹಂತದಲ್ಲಿ ಬರೀ 2,700 ಅವ್ರು ಕೊಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ICDC ಕಾರ್ಯಕ್ರಮಗಳು ನಡೆಯುವಂತದ್ದು. ಅಂಗನವಾಡಿಗಳನ್ನ ತೆಗೆದಿದ್ದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಒಂದು ಒಳ್ಳೆ ಉತ್ತಮವಾದಂತ ಒಂದು ವಿಷಯವನ್ನ ಇಟ್ಕೊಂಡು ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಸಿಕ್ಕಬೇಕು ಅನ್ನುವಂತ ಒಂದು ಆಸೆಯಿಂದ. ಬಟ್ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಹೋಗಿ ನಾವು ಕೂಡ ಮೆಮೊರಂಡಮ್ ಕೊಡ್ತಾ ಇದೀವಿ. ಹೇಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರು ಕೊಡ್ತಾ ಇದ್ದಾರೆ, ನಾನು ಪರ್ಸನಲ್ ಹೋಗಿ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಈ ಬೇರೆ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಇನ್ನೂ ತಗೊಳ್ತಾ ಇಲ್ಲ. ಅವರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾವು 1 ಹೆಜ್ಜೆ ಮುಂದೆ ಹೋಗ್ತೀವಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಅವ್ರು ಹೇಳ